ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಲಾಕ್ನಿಂದ ಕೊರೋನಾ ಕಂಟ್ರೋಲ್, ಶೀಘ್ರದಲ್ಲೇ ಬೀಗ ಓಪನ್. ಅದ್ಯಾವ ಆಧಾರದಲ್ಲಿ ರಾಜ್ಯದಲ್ಲಿ ಅನ್ಲಾಕ್ ಓಪನ್ ಮಾಡ್ತಾರೆ? ಕೊರೋನಾ ಸಂಕಷ್ಟದಲ್ಲಿ ಖಾಸಗಿ ಶಾಲೆಗಳಿಂದ ಫೀಸ್ ವಸೂಲಿದಂತೆ ಇದೆಲ್ಲವನ್ನ ನೋಡೋಣ. ಸರ್ಕಾರ ಶೀಘ್ರದಲ್ಲೇ ಲಾಕ್ಡೌನ್ ತೆಗೆದು ಫ್ರೀ ಡೌನ್ ಮಾಡಲಿದೆಯಾ? ಅನ್ಲಾಕ್ ಮಾಡಲು ಸರ್ಕಾರ ನಡೆಸಿರೋ ಪ್ಲಾನ್ ಆದ್ರೂ ಏನು? ಯಾವ್ಯಾವ ಹಂತದಲ್ಲಿ ಜಿಲ್ಲೆಗಳಲ್ಲೂ ಅನ್ಲಾಕ್ ಆಗಲಿವೆ ನೋಡೋಣ. ಅನ್ಲಾಕ್ ಪ್ಲಾನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸತತ 1.5 ತಿಂಗಳಿನಿಂದ ಕರುನಾಡಿಗೆ ಬಿದ್ದಿರೋ ಲಾಕ್ ಶೀಘ್ರದಲ್ಲೇ ಓಪನ್ ಆಗುವ ನಿರೀಕ್ಷೆ ಮೂಡಿದೆ. 45ಕ್ಕೂ ಹೆಚ್ಚು ದಿನಗಳಿಂದ ಜನರ ಮನೆವಾಸಕ್ಕೆ ಮುಕ್ತಿ ಸಿಗಲಿದ್ದು, ಶೀಘ್ರದಲ್ಲೇ ಅನ್ಲಾಕ್ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ಜೂನ್ 14ರವರೆಗೂ ಲಾಕ್ಡೌನ್ ಜಾರಿಯಲ್ಲಿದ್ದು, ಅದಕ್ಕೂ ಮುನ್ನವೇ ಅನ್ಲಾಕ್ ಮಾಡುವ ಸಾಧ್ಯತೆ ಇದೆ. ಮೊನ್ನೆ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಸಿಎಂ ಬಿಎಸ್ವೈಗೆ ಕೆಲ ಸಲಹೆಗಳನ್ನ ನೀಡಿದ್ದು, ನಾಳಿನ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆಯೂ ಇದೆ. ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸದ್ಯದಲ್ಲೇ ಮಹತ್ವದ ಸಭೆ ನಡೆಯಲಿದ್ದು, ಅನ್ಲಾಕ್ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯೂ ಇದೆ. ಕೋವಿಡ್ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದು, ಬೆಂಗಳೂರು ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಅನ್ಲಾಕ್ ಮಾಡುವ ಬಗ್ಗೆ ಚರ್ಚಿಸಲಿದ್ದಾರೆ. ಪಾಸಿಟಿವಿಟಿ ರೇಟ್ ಆಧಾರದಲ್ಲಿ ಅನ್ಲಾಕ್ಗೆ ಪ್ಲಾನ್ ಮಾಡಿದ್ದು, ಸಿಎಂ ಬಿಎಸ್ವೈ ಸಭೆ ಮುಗಿಯುತ್ತಿದ್ದಂತೆ ಅನ್ಲಾಕ್ ಭವಿಷ್ಯ ಹೊರಬೀಳಲಿದೆ. ಹೀಗಾಗಿ ಸಿಎಂ ಬಿಎಸ್ವೈ ಸಭೆ ತೀವ್ರ ಕುತೂಹಲ ಹೊರಡಿಸಿದೆ. ಗುರುವಾರ ಕೊರೋನಾ ಸೋಂಕು ಹೆಚ್ಚಿರುವ ಜಿಲ್ಲಾಡಳಿತಗಳ ಜೊತೆ ಸಿಎಂ ಬಿಎಸ್ ಯಡಿಯೂರಪ್ಪ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೈಸೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಚಾಮರಾಜನಗರ, ದಾವಣಗೆರೆ, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಉಡುಪಿ, ಕೊಡಗು, ತುಮಕೂರು, ಕೋಲಾರ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಚರ್ಚಿಸಲಿದ್ದು, ಬಳಿಕ ಅನ್ಲಾಕ್ ಬಗ್ಗೆ ನಿರ್ಧರಿಸುವ ಸಾಧ್ಯತೆ ಇದೆ. ಕೊರೋನಾ ಕಂಟ್ರೋಲ್ಗೆ ಖಡಕ್ ಲಾಕ್ಡೌನ್ ಜಾರಿಯಾಗಿದ್ದು, ಅನ್ಲಾಕ್ ಮಾಡಲು ಹಂತ ಹಂತವಾಗಿ ರಿಮೂವ್ ಮಾಡಲಾಗುತ್ತಂತೆ. 3 ಹಂತಗಳಲ್ಲಿ ಅನ್ಲಾಕ್ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಸದ್ಯ 9.8ರಷ್ಟಿದೆ. ಹೀಗಾಗಿ ಪಾಸಿಟಿವಿಟಿ 5ಕ್ಕಿಂತ ಕಡಿಮೆ ಆಗುತ್ತಿದ್ದಂತೆ ಅನ್ಲಾಕ್ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ಮೊದಲ ಹಂತದಲ್ಲಿ ಔಟ್ಡೋರ್ ಚಟುವಟಿಕೆಗಳಿಗೆ ಅವಕಾಶ ನೀಡಲಿದ್ದು, ಕಠಿಣ ನಿರ್ಬಂಧ ವಿಧಿಸಿ ಸಾರಿಗೆ ಸಂಚಾರ ಪುನಾರಂಭ ಆಗುವ ಸಾಧ್ಯತೆಯೂ ಇದೆ. ಜೂನ್ 14ರ ಬಳಿಕ ಲಾಕ್ಡೌನ್ ಅಂತ್ಯವಾದರೂ ನೈಟ್ ಕರ್ಫ್ಯೂ ಜಾರಿ ಮಾಡಬೇಕು ಅನ್ನೋ ಚರ್ಚೆಯೂ ನಡೆದಿದೆಯಂತೆ. ಜೂನ್ 14ರ ನಂತರ ನೈಟ್ ಕರ್ಫ್ಯೂ ಜಾರಿಗೆ ತರಬೇಕು ಅನ್ನೋದು ಹಲವರ ವಾದ. ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಸಂಜೆ ಹೊತ್ತು ಜನರು ಹೆಚ್ಚು ಸೇರುತ್ತಾರೆ. ಚಾಟ್ಸ್, ಪಾರ್ಟಿ, ಗುಂಪು ಸೇರೋದು ಹೆಚ್ಚಾಗುತ್ತೆ. ಅನ್ಲಾಕ್ ಆದ್ಮೇಲೂ ಜೂನ್ ಅಂತ್ಯದವರೆಗೂ ನೈಟ್ ಕರ್ಫ್ಯೂ ಜಾರಿ ಮಾಡಬೇಕು. ಸಂಜೆ 6 ಅಥವಾ 7 ಗಂಟೆವರೆಗೂ ಓಡಾಟಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಎನ್ನಲಾಗಿದೆ. ಲಾಕ್ಡೌನ್ ಮಾಡಿದ್ದರಿಂದಾಗಿ ಬದುಕಿದ್ದ ಬಿಬಿಎಂಪಿಗೆ ಅನ್ಲಾಕ್ ಭಯ ಶುರುವಾಗಿದೆ. ಲಾಕ್ಡೌನ್ನಿಂದ ಸೋಂಕಿತರ ಪ್ರಮಾಣವನ್ನು ಗಣನೀಯವಾಗಿ ಇಳಿಸುವಲ್ಲಿ ಬಿಬಿಎಂಪಿ ಯಶಸ್ವಿಯಾಗಿದೆ. ಕೊರೋನಾ ಚೈನ್ ಲಿಂಕ್ ಬ್ರೇಕ್ ಮಾಡಲು ಹಾಗೂ ಸೋಂಕಿತರನ್ನ ಪತ್ತೆ ಹಚ್ಚಲು ಬಿಬಿಎಂಪಿ ಸಕ್ಸಸ್ ಆಗಿತ್ತು. ಆದ್ರೀಗ ಅನ್ಲಾಕ್ ಮಾಡಿದರೆ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುವ ಆತಂಕ ಶುರುವಾಗಿದೆ. ಅದಕ್ಕಾಗಿ ಕೆಲ ಷರತ್ತುಗಳಿಗೆ ಬಿಬಿಎಂಪಿ ಪಟ್ಟು ಹಿಡಿದಿದೆ. ಸರ್ಕಾರ ಮುಂದೆ ಕೆಲ ಷರತ್ತುಗಳನ್ನಿಟ್ಟಿರುವ ಬಿಬಿಎಂಪಿ ಜೂನ್ 14ರ ನಂತರ ಅನ್ಲಾಕ್ ಮಾಡಿದರೆ ಸಮಸ್ಯೆ ಇಲ್ಲ, ಆದರೆ ಕಂಡೀಷನ್ ಅಪ್ಲೈ ಮಾಡಬೇಕೆಂದು ಹೇಳಿದೆ. ಲಾಕ್ಡೌನ್ ಮುಗಿದ ಬಳಿಕ ಕೆಲವು ವಾಣಿಜ್ಯ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ನೀಡಬೇಕು ಅನ್ನೋದು ಬಿಬಿಎಂಪಿ ಪ್ಲಾನ್. ಥಿಯೇಟರ್ ಓಪನ್ ಮಾಡದಿರಲು ಬಿಬಿಎಂಪಿ ನಿರ್ಧರಿಸಿದೆ. 50%, 75% ಎಂಬ ಯಾವ ವಿನಾಯಿತಿಯೂ ನೀಡದೆ ಕಂಪ್ಲೀಟ್ ಬಂದ್ ಮಾಡಬೇಕು. ಮಾಲ್ಗಳು ಯಥಾಸ್ಥಿತಿಯಲ್ಲಿ ಬಂದ್ ಮಾಡಲಿದ್ದು, ಜೂನ್ ಅಂತ್ಯದವರೆಗೂ ಮಾಲ್ಗಳು ಕ್ಲೋಸ್ ಇರಲಿವೆ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಕೇವಲ ಪಾರ್ಸೆಲ್ಗೆ ಮಾತ್ರ ಅವಕಾಶ ನೀಡಬೇಕು ಅಥವಾ 50% ಗ್ರಾಹಕರಿಗೆ ಮಾತ್ರ ಅವಕಾಶ ನೀಡಬೇಕು ಅನ್ನೋದು ಬಿಬಿಎಂಪಿ ಪ್ಲಾನ್. ಮೊದಲ ಹಂತದಲ್ಲಿ ರಾಜ್ಯದಲ್ಲಿ 7 ಜಿಲ್ಲೆಗಳು ಅನ್ಲಾಕ್ ಆಗುವ ಸಾಧ್ಯತೆ ಇದೆ. 7 ಜಿಲ್ಲೆಗಳಲ್ಲಿ 5ಕ್ಕಿಂತ ಕಡಿಮೆ ಪಾಸಿಟಿವಿಟಿ ರೇಟ್ ಇದೆ. ಬೀದರ್ನಲ್ಲಿ 0.55ರಷ್ಟು ಪಾಸಿಟಿವಿಟಿ ರೇಟ್ ಇದ್ರೆ, ಯಾದಗಿರಿಯಲ್ಲಿ 3.3ರಷ್ಟು ಪಾಸಿಟಿವಿಟಿ ರೇಟ್ ಇದೆ. ಇನ್ನು ಕಲಬುರಗಿಯಲ್ಲಿ 2.5ರಷ್ಟು, ಹಾವೇರಿಯಲ್ಲಿ 3.2ರಷ್ಟು, ಬಾಗಲಕೋಟೆಯಲ್ಲಿ 4.5ರಷ್ಟು ಪಾಸಿಟಿವಿಟಿ ರೇಟ್ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ 4.52ರಷ್ಟು ಪಾಸಿಟಿವಿಟಿ ರೇಟ್ ಇದ್ರೆ, ರಾಮನಗರದಲ್ಲಿ 4.8ರಷ್ಟು ಪಾಸಿಟಿವಿಟಿ ರೇಟ್ ಇದ್ದು, ಈ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಸಡಿಲಿಕೆ ಆಗುವ ಸಾಧ್ಯತೆ ಇದೆ.
ರಾಜ್ಯದಲ್ಲಿ ಅನ್ಲಾಕ್ ಮಾಡಿದರೆ ಸಾರಿಗೆ ಸಂಚಾರಕ್ಕೂ ಅನುಮತಿ ನೀಡುವ ಸಾಧ್ಯತೆ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಅಲ್ಲದೆ 50% ಮಾತ್ರ ಪ್ರಯಾಣಿಕರ ಸಂಚಾರಕ್ಕೆ ಒಪ್ಪಿಗೆ ಸೂಚಿಸಿ ಆಟೋ, ಓಲಾ, ಊಬರ್, ಟ್ಯಾಕ್ಸಿ ಓಡಾಟಕ್ಕೂ ಅನುಮತಿ ನೀಡುವ ನಿರೀಕ್ಷೆ ಇದೆ. ಆದರೆ ಜಿಮ್, ಪಾರ್ಕ್, ಸ್ವಿಮ್ಮಿಂಗ್ ಪೂಲ್ಗಳು ಜೂನ್ ಅಂತ್ಯದವರೆಗೂ ಕ್ಲೋಸ್ ಆಗುವ ಸಾಧ್ಯತೆ ಇದೆ. ಏಕಾಏಕಿ ಅನ್ಲಾಕ್ ಮಾಡಲ್ಲ ಅಂತ ಹೇಳಿದ್ದು ಯಾರು? ಎಷ್ಟು ಸೋಂಕಿತರು ಕಡಿಮೆ ಆದರೆ ಅನ್ಲಾಕ್ ಮಾಡಲಾಗುತ್ತೆ? ರಾಜ್ಯದಲ್ಲಿ ಒಟ್ಟು ಎಷ್ಟು ಹಂತಗಳಲ್ಲಿ ಅನ್ಲಾಕ್ ಮಾಡಲಾಗುತ್ತೆ? ನೋಡೋಣ. ಫ್ರೀ ಡೌನ್ಗೆ ರೆಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಕಡಿಮೆ ಆಗ್ತಿದ್ರೂ ಸಹ ಏಕಾಏಕಿ ಅನ್ಲಾಕ್ ಮಾಡಲ್ಲ ಅಂತ ಕಂದಾಯ ಸಚಿವ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್ 3 ಹಂತದಲ್ಲ, ಒಟ್ಟು 5 ಹಂತದಲ್ಲಿ ರಾಜ್ಯದಲ್ಲಿ ಅನ್ಲಾಕ್ ಮಾಡ್ತೇವೆ ಅಂತ ಹೇಳಿದರು. ಹಂತವಾಗಿ ಅನ್ಲಾಕ್ ಮಾಡಲು ಪ್ಲಾನ್ ಹೇಗಿದೆ ಅಂತ ಕಂದಾಯ ಸಚಿವ ಅಶೋಕ್ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ಈಗ ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಖರೀದಿಗೆ ಅವಕಾಶ ನೀಡಲಾಗಿದೆ. ಅದನ್ನು ಮಧ್ಯಾಹ್ನ 12 ಗಂಟೆವರೆಗೆ ವಿಸ್ತರಿಸಲಾಗುತ್ತೆ. ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡೋದಕ್ಕೆ ಅವಕಾಶ ನೀಡೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂತ ಅಶೋಕ್ ಹೇಳಿದ್ರು. ಏಕಾಏಕಿ ಅನ್ಲಾಕ್ ಮಾಡಿದರೆ ಸೋಂಕು ಹೆಚ್ಚಳವಾಗುತ್ತೆ ಅಂತ ಸಚಿವ ಅಶೋಕ್ ಹೇಳಿದ್ರು. ಸೋಂಕು ಹೆಚ್ಚಾಗುವಂತಹ ಭೀತಿಯಿಂದ ಹಂತವಾಗಿ ಅನ್ಲಾಕ್ ಮಾಡ್ತೇವೆ. 5 ಹಂತಗಳಲ್ಲಿ ಅನ್ಲಾಕ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿದ್ದು, ದಿನ ಬಿಟ್ಟು ದಿನ ಖರೀದಿಗೆ ಅವಕಾಶ ನೀಡಲು ಪ್ಲಾನ್ ಮಾಡಲಾಗಿದೆ. ಜೂನ್ 14ರಿಂದ ಇದೆಲ್ಲದಕ್ಕೂ ಕೂಡ ಅವಕಾಶ ನೀಡುವಂತಹ ಸಾಧ್ಯತೆ ಇದೆ ಅಂತ ಅಶೋಕ್ ಹೇಳಿದ್ರು. ಬೆಂಗಳೂರಲ್ಲಿ ಕೊರೋನಾ ಪ್ರಕರಣಗಳು 500ರ ಒಳಗೆ ಬರಬೇಕು. ಅಷ್ಟು ಬರೋವರೆಗೆ ರಾಜಧಾನಿಗೆ ಕಂಪ್ಲೀಟ್ ರಿಲೀಫ್ ಸಿಗಲ್ಲ. ಕೇಸ್ 500ರ ಒಳಗೆ ಬರೋವರೆಗೂ ಕೂಡ ಕಂಪ್ಲೀಟ್ ರಿಲೀಫ್ ಕೊಡೋದಿಲ್ಲ. ಈ ಸುಳಿವನ್ನ ಕಂದಾಯ ಸಚಿವ ಅಶೋಕ್ ನೀಡಿದ್ದಾರೆ. 2ನೇ ವ್ಯಾಪಾರ ತಗ್ಗಿದ್ರೂ ಕೂಡ ಬೆಂಗಳೂರಲ್ಲಿ ಹೈ ಅಲರ್ಟ್ ಘೋಷಿಸಲಾಗುತ್ತೆ. ಮತ್ತೆ ಕೊರೋನಾ ಅಬ್ಬರಿಸದಂತೆ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿದೆ ಅಂತ ಅಶೋಕ್ ಹೇಳಿದರು. ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅನ್ಲಾಕ್ ಮಾಡಲು ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಬೆಂಗಳೂರು ಸೇರಿ ರಾಜ್ಯದ ಅನ್ಲಾಕ್ ಪ್ಲಾನ್ ಹಿಂದೆ ರೆಡಿ ಆಗುವ ಸಾಧ್ಯತೆ ಇದೆ. ಇವತ್ತೇ ಬ್ಲೂ ಪ್ರಿಂಟ್ ರೆಡಿ ಮಾಡಿ ನಾಳೆ ಡಿಸಿಗಳ ಅಭಿಪ್ರಾಯ ಸಂಗ್ರಹಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಾಳೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಕರೆದಿರುವಂತಹ ಸಿಎಂ ಬಿಎಸ್ವೈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯುವಂತಹ ಸಭೆಯಲ್ಲಿ ಅನ್ಲಾಕ್ ಬಗ್ಗೆ ಅಭಿಪ್ರಾಯ ಪಡೆದು ಸಿಎಂ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಜೂನ್ 14ರ ಬಳಿಕ ರಾಜ್ಯದಲ್ಲಿ ಅನ್ಲಾಕ್ ಸಾಧ್ಯತೆ ಇದ್ದು, ಅನ್ಲಾಕ್ ಆದರೂ ನೈಟ್ ಕರ್ಫ್ಯೂ ಮಾತ್ರ ಫಿಕ್ಸ್ ಆಗಿರಲಿದೆಯಂತೆ. ಬೆಂಗಳೂರಲ್ಲಿ ನೈಟ್ ಕರ್ಫ್ಯೂಗೆ ಸರ್ಕಾರ ಚಿಂತನೆ ನಡೆಸಿದ್ದು, ಸ್ವಿಮ್ಮಿಂಗ್ ಪೂಲ್, ಜಿಮ್, ಪಬ್, ಬಾರ್ಗಳಿಗೆ ಅವಕಾಶ ಇರಲ್ಲ. ಸಣ್ಣ ಕೈಗಾರಿಕೆ ಇಂಡಸ್ಟ್ರಿಗಳಿಗೆ ಅವಕಾಶ ನೀಡುವಂತಹ ಸಾಧ್ಯತೆ ಇದೆ. ಶಾಪ್ಗಳು ದಿನ ಬಿಟ್ಟು ದಿನ ತೆರೆಯಲು ಪರ್ಮಿಷನ್ ನೀಡೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಅನ್ಲಾಕ್ ಆದರೂ ಸಹ ಅಂತರ್ಜಿಲ್ಲಾ ಓಡಾಟಕ್ಕೆ ಅವಕಾಶ ನೀಡುವುದು ಅನುಮಾನ ಎನ್ನಲಾಗ್ತಿದೆ. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕೊರೋನಾ ಪ್ರಕರಣಗಳು ಸಕ್ರಿಯವಾಗಿವೆ, ಹೆಚ್ಚಾಗಿವೆ. ಕೆಲವು ಜಿಲ್ಲೆಗಳಲ್ಲಿ ಕೊರೋನಾ ಪ್ರಕರಣಗಳು ಕಡಿಮೆ ಆಗಿವೆ. ಹೀಗಾಗಿ ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಅನುಮತಿ ನೀಡುವುದು ಅನುಮಾನ. ಆದರೆ ಅಂತಿಮವಾಗಿ ಸಿಎಂ ಬಿಎಸ್ವೈ ತೀರ್ಮಾನ ಮಾಡ್ತಾರೆ ಅಂತ ಕಂದಾಯ ಸಚಿವ ಅಶೋಕ್ ಹೇಳಿದರು. ಅದಕ್ಕೂ ಮುನ್ನವೇ ಸಭೆ ನಡೆಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಈ ಬಗ್ಗೆ ಮಾತನಾಡಿದ ಕಂದಾಯ ಸಚಿವ ಅಶೋಕ್, ಜೂನ್ 12ರಂದು ತಜ್ಞರ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಸಲಿದ್ದು, ಸಭೆಯ ಬಳಿಕ ಅಂತಿಮ ತೀರ್ಮಾನ ಹೊರಬೀಳುವುದಾಗಿ ತಿಳಿಸಿದರು. ಜೂನ್ 14ರಿಂದ ಅನ್ಲಾಕ್ ಆದರೂ ಕೈಗಾರಿಕೆಗಳಿಗೆ ಬಿದ್ದಿರುವಂತಹ ಬೇಗ ಓಪನ್ ಆಗೋದು ಡೌಟ್. ಮೊದಲ ಹಂತದಲ್ಲಿ ಅನ್ಲಾಕ್ನಲ್ಲಿ ಕೈಗಾರಿಕೆಗಳಿಗೆ ರಿಲೀಫ್ ಇಲ್ಲ. ಸದ್ಯಕ್ಕೆ ಕೈಗಾರಿಕೆಗಳನ್ನ ಓಪನ್ ಮಾಡದಿರಲು ಸರ್ಕಾರ ನಿರ್ಧರಿಸಿದೆ. ಈಗಾಗಲೇ ಅನುಮತಿ ಕೊಟ್ಟಿರುವಂತಹ ಕೈಗಾರಿಕೆಗಳಿಗೆ ಮಾತ್ರ ಅವಕಾಶ ಇರುತ್ತೆ. ರಫ್ತು ಚಟುವಟಿಕೆ ಕೈಗಾರಿಕೆಗಳಿಗೆ ಅನುಮತಿ ಕೊಟ್ಟಿರುವಂತಹ ಸರ್ಕಾರ ಉಳಿದ ಕೈಗಾರಿಕೆಗಳು ಕೋವಿಡ್ ಪರಿಸ್ಥಿತಿ ನೋಡಿಕೊಂಡು ಓಪನ್ ಆಗುವ ಸಾಧ್ಯತೆ ಇದೆ. ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ನಿಜ ಬಣ್ಣ ಬಯಲಾದ್ರೂ ಸುಮ್ಮನಿರೋದ್ಯಾಕೆ ಕಿಮ್ಸ್ ನಿರ್ದೇಶಕ? ಅದ್ಯಾವ ಒತ್ತಡಕ್ಕೆ ಸಿಲುಕಿದ್ದಾರೆ ಡೈರೆಕ್ಟರ್? ಮೈಗಳ ವೈದ್ಯರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಹಿಂದೇಟಿಯಾಕೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ಕಿಮ್ಸ್ ಆಸ್ಪತ್ರೆ ವೈದ್ಯರ ಕೆಲಸಗಳ್ಳತನ ಬಯಲಾಗಿತ್ತು. ಈಗ ಕಿಮ್ಸ್ ಆಡಳಿತ ಮಂಡಳಿ ಸೆರೆಸಿಕ್ಕ ವೈದ್ಯರ ಹೇಳಿಕೆ ದಾಖಲಿಸಿಕೊಂಡಿದೆ. ವೈದ್ಯರ ಸ್ಪಷ್ಟೀಕರಣ ಪಡೆದು ವೈಯಕ್ತಿಕ ಪರ್ಫಾರ್ಮೆನ್ಸ್ ದಾಖಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪರಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ 11 ವೈದ್ಯರ ಬಗ್ಗೆ ವರದಿ ನೀಡಲಾಗಿದೆ.
ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಕೆಲಸಗಳ ವೈದ್ಯರ ಕಳ್ಳಾಟ ಕೇಸ್ಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿತ್ತು. ಧಾರವಾಡ ಜಿಲ್ಲಾಧಿಕಾರಿಗೂ ವರದಿಯನ್ನ ಕಳುಹಿಸುತ್ತೇನೆ ಅಂತ ಟಿವಿ9ಗೆ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ರಾಮಲಿಂಗಪ್ಪ, ವೈದ್ಯರು ಏನು ಮಾಡಿದ್ದಾರೆಂದು ನಾನು ವರದಿ ಕಳುಹಿಸಿದ್ದೇನೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದು ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ರಾಮಲಿಂಗಪ್ಪ ಹೇಳಿದರು. ಕಿಮ್ಸ್ ಆಸ್ಪತ್ರೆಯಲ್ಲಿನ ವೈದ್ಯರ ಕಳ್ಳಾಟದ ಬಗ್ಗೆ ಟಿವಿ9 ರಹಸ್ಯ ಕಾರ್ಯಾಚರಣೆ ನಡೆಸಲಿ ಅಲ್ಲಿನ ಅವ್ಯವಸ್ಥೆ ಬಯಲು ಮಾಡಿತ್ತು. ಇಷ್ಟೆಲ್ಲ ಆದರೂ ಕೂಡ ಕಿಮ್ಸ್ನಲ್ಲಿ ಇದ್ಯಾವುದಕ್ಕೂ ಕಡಿವಾಣವೇ ಬಿದ್ದಿಲ್ಲ. ಖಾಸಗಿ ಆಸ್ಪತ್ರೆಗಳ ಮಾಫಿಯಾಗೆ ಕಿಮ್ಸ್ ನಿರ್ದೇಶಕರು ಹೆದರಿದ್ರಾ ಅನ್ನೋ ಅನುಮಾನ ಕಾಡುತ್ತಿದೆ. ಕೆಲಸಗಾರರ ರಕ್ಷಣೆಗೆ ಖುದ್ದು ಡಾಕ್ಟರ್ ರಾಮಲಿಂಗಪ್ಪರೇ ನಿಂತ್ರ ಅನ್ನೋ ಅನುಮಾನವೂ ಶುರುವಾಗಿದೆ. ಸಾಕ್ಷ್ಯ ಸಮೇತ ಟಿವಿ9 ವರದಿ ಮಾಡಿದ್ರೂ ಕೇಸ್ ಮುಚ್ಚಿ ಹಾಕೋಕೆ ಮಹಾ ಪ್ಲಾನ್ ನಡೆದಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಪಂಚ್ ಮಾಡಿ ಖಾಸಗಿ ಆಸ್ಪತ್ರೆಗಳಲ್ಲಿ ಕಮಾಯಿ ಮಾಡ್ತಿದ್ದ ಡಾಕ್ಟರ್ಗಳಿಗೆ ಟಿವಿ9 ರಹಸ್ಯ ವರದಿ ಶಾಕ್ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಎಲ್ಲಾ ಖಾಸಗಿ ಆಸ್ಪತ್ರೆಯವರ ಒತ್ತಡದಿಂದಾಗಿ ಕೇವಲ 3-4 ಜನರನ್ನು ಬಲಿಪಶು ಮಾಡಿ ಕೈ ತೊಳೆದುಕೊಳ್ಳಲು ಯತ್ನಿಸಲಾಗಿತ್ತು. ಖಾಸಗಿ ಲಾಬಿಗೆ ರಾಮಲಿಂಗಪ್ಪ ಬೆದರಿದ್ರ ಅನ್ನೋ ಅನುಮಾನವೂ ಕಾಡುತ್ತಿದೆ. ಅಥವಾ ತಮ್ಮ ಹುಳುಕು ಹೊರಗಡೆ ಬರುತ್ತೆ ಅಂತ ಖಾಸಗಿ ಕುಳವಾಗಿರೋ ನಿರ್ದೇಶಕ ರಾಮಲಿಂಗಪ್ಪ ಕೂಡ ಹೆದರಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಕಿಮ್ಸ್ ನಿರ್ದೇಶಕ ರಾಮಲಿಂಗಪ್ಪ ಹುಬ್ಬಳ್ಳಿಯ ಸುಶ್ರುತ ಆಸ್ಪತ್ರೆಯ ನಿರ್ದೇಶಕರಲ್ಲಿ ಒಬ್ಬರಾಗಿದ್ರು. ಟಿವಿ9 ಇಷ್ಟೆಲ್ಲ ವರದಿ ನೀಡಿದ್ದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದರೆ ತಮ್ಮ ಹಿಂದಿನ ಹುಳುಕು ಹೊರಬರುತ್ತೆ ಅಂತ ನಿರ್ದೇಶಕರು ಹೆದರಿದ್ದಾರೆ ಅನ್ನೋ ಅನುಮಾನ ಕಾಡ್ತಿದೆ. 3 ವರ್ಷಗಳಿಂದ ಕಿಮ್ಸ್ಗೆ ಬಾಸ್ ಆಗಿರೋ ಡಾಕ್ಟರ್ ರಾಮಲಿಂಗಪ್ಪ ಪ್ರಭಾವಿಗಳ ಒತ್ತಡಕ್ಕೆ ಮಣಿದ್ರ, ನೀವು ಎಷ್ಟೇ ಮುಚ್ಚಿ ಹಾಕೋಕೆ ಪ್ರಯತ್ನ ಮಾಡಿದ್ರೂ ಟಿವಿ9 ನಿಮ್ಮನ್ನ ಬಿಡೋದಿಲ್ಲ. ಈ ಬಗ್ಗೆ ನಾವು ನಿರಂತರ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಸೂಕ್ತ ಕ್ರಮ ಕೈಗೊಳ್ಳುವವರೆಗೂ ಬಿಡುವುದಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಭಿನ್ನಮತವಿಲ್ಲ ಅಂತ ಸಚಿವ ವಿ ಸೋಮಣ್ಣ ಹೇಳಿದರು. ಚಿತ್ರದುರ್ಗದಲ್ಲಿ ಮಾತನಾಡಿದ ಸೋಮಣ್ಣ, ಬಿಜೆಪಿ ಹೈಕಮಾಂಡ್ ಈ ವಿಚಾರವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ. ಸಿಎಂ ಸ್ಥಾನ ಬದಲಾವಣೆ ವಿಚಾರದಲ್ಲಿ ಮಾತಾಡದಂತೆ ಸೂಚನೆ ನೀಡಿದೆ. ನಾವು ಅನೇಕ ಬಾರಿ ಈಗಾಗಲೇ ಹೇಳಿದ್ದೇವೆ, ಗೊಂದಲ ಮಾಡೋದು ಬೇಡ ಅಂತ ವಸತಿ ಸಚಿವ ವಿ ಸೋಮಣ್ಣ ಹೇಳಿದರು. ನಾನು ಖಾಲಿ ಇಲ್ಲದ ಕುರ್ಚಿಗೆ ಟವಲ್ ಹಾಕುವುದಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ನಾನು ಸಿಎಂ ರೇಸ್ನಲ್ಲಿಲ್ಲ, ಭವಿಷ್ಯದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಪಂಚರಾದ ಬಸ್ ಏರಿದವರು ಟವಲ್ ಹಾಕುತ್ತಿದ್ದಾರೆ ಅನ್ನೋ ಮೂಲಕ ಬಿಜೆಪಿ ಭಿನ್ನರಿಗೆ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋದು ಕೇವಲ ಊಹಾಪೋಹ ಅಂತ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಜೊಲ್ಲೆ, ಬರಗಾಲ, ಪ್ರವಾಹ, ಕೊರೋನಾದಂತಹ ಪರಿಸ್ಥಿತಿಯಲ್ಲೂ ಸಿಎಂ ಬಿಎಸ್ವೈ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನ ನೀಡಿದ್ದಾರೆ. ಮುಂದಿನ ಚುನಾವಣೆಯನ್ನ ಅವರ ನೇತೃತ್ವದಲ್ಲೇ ಎದುರಿಸುತ್ತೇವೆ. ಶಾಸಕ ಯತ್ನಾಳ್ ತಮಗೆ ಅನಿಸಿದ್ದನ್ನ ಹೇಳುತ್ತಿದ್ದಾರೆ. ಆದರೆ ಹೈಕಮಾಂಡ್ ಅದಕ್ಕೆ ಸಮರ್ಪಕ ಉತ್ತರ ಕೊಡುತ್ತೆ ಅಂತ ಶಶಿಕಲಾ ಜೊಲ್ಲೆ ಹೇಳಿದರು. ರಾಜ್ಯದ ಖಾಸಗಿ ಶಾಲೆಗಳು ಫೀಸ್ ಹೆಸರಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿವೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಸುರೇಶ್ ಕುಮಾರ್, ಪೋಷಕರು ಖಾಸಗಿ ಶಾಲೆಗಳ ಮಧ್ಯೆ ಸಂಘರ್ಷ ಬೇಡ. ಆನ್ಲೈನ್ ಶಿಕ್ಷಣ ಸ್ಥಗಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ಸಂಬಂಧ ಶಿಕ್ಷಣ ಇಲಾಖೆ ಆಯುಕ್ತರ ಜೊತೆ ಚರ್ಚಿಸುತ್ತೇನೆ. ಶುಲ್ಕ ಸಂಬಂಧ ಆದೇಶ ಹೊರಡಿಸುತ್ತೇವೆ ಅಂತ ಸುರೇಶ್ ಕುಮಾರ್ ಹೇಳಿದರು. ಲಾಕ್ಡೌನ್ ಸಂಕಷ್ಟದ ಮಧ್ಯೆ ಖಾಸಗಿ ಶಾಲೆಗಳಿಂದ ಫೀಸ್ ಟಾರ್ಚರ್. ಶಾಲೆಗಳ ನಿರ್ಧಾರ ಖಂಡಿಸಿ ಪೋಷಕರು ಪ್ರತಿಭಟನೆ ನಡೆಸಿದ್ದು ಎಲ್ಲಿ? ಶಿಕ್ಷಣ ಸಚಿವರು ಖಾಸಗಿ ಶಾಲೆಗಳ ಜೊತೆ ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದ್ದು ಯಾರು? ನೋಡೋಣ ಫೀಸ್ ಟಾರ್ಚರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸಂಕಷ್ಟದ ಮಧ್ಯೆ ಪೋಷಕರು ಮತ್ತು ಮಕ್ಕಳಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಅದುವೇ ಫೀಸ್ ಟಾರ್ಚರ್. ಖಾಸಗಿ ಶಾಲೆಗಳು ದನದಾಹಿಯಂತೆ ವರ್ತಿಸುತ್ತಿದ್ದು, ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮೊದಲೇ ಶುಲ್ಕ ವಸೂಲಿಗೆ ಇಳಿದಿದೆ. ಕೊರೋನಾ ಮತ್ತು ಲಾಕ್ಡೌನ್ ಅವಧಿಯಲ್ಲಿ ಆನ್ಲೈನ್ ಕ್ಲಾಸ್ ನಡೆಸುತ್ತಿದ್ದು, ಫೀಸ್ ಕಟ್ಟದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳನ್ನ ಬಂದ್ ಮಾಡಿದ್ದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ.
ಫೀಸ್ ಕಟ್ಟದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡಿರುವುದಕ್ಕೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಪ್ರೆಸಿಡೆನ್ಸಿ ಸ್ಕೂಲ್ ವಸೂಲಿಗೆ ಖಂಡಿಸಿ ಪ್ರತಿಭಟಿಸಿದ್ರೆ ಇಂದು ನಾರಾಯಣ ಈ ಟೆಕ್ನೋ ಸ್ಕೂಲ್ ಮುಂದೆ ಪೋಷಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ಫೀಸ್ ಕಟ್ಟುವಂತೆ ಖಾಸಗಿ ಶಾಲೆಯವರು ಪೋಷಕರಿಗೆ ಒತ್ತಡ ಹೇರ್ತಿದ್ದು ಆನ್ಲೈನ್ ಕ್ಲಾಸ್ ರಿನಿವಲ್ಗೆ 10,000 ಹಣ, ಪಠ್ಯ ಪುಸ್ತಕಗಳಿಗೆ 10,000 ರು ನೀಡಬೇಕು ಅಂತ ಶಾಲಾ ಆಡಳಿತ ಮಂಡಳಿ ಪಟ್ಟು ಹಿಡಿದಿದೆ. ಯಾರು ಫೀಸ್ ಕಟ್ಟಿಲ್ವೋ ಆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡಿದೆ. ಖಾಸಗಿ ಶಾಲೆಗಳು ಕೊರೋನಾವನ್ನೇ ನೆಪವಾಗಿಟ್ಟುಕೊಂಡು ಆನ್ಲೈನ್ ಕ್ಲಾಸ್ ಹೆಸರಲ್ಲಿ ವಸೂಲಿಗೆ ಇಳಿದಿದ್ದು ಕಳ್ಳಾಟವು ಬಯಲಾಗ್ತಿದೆ. 20,000 ಹಳೆ ಬಾಕಿ ಕಟ್ಟಬೇಕು ಅಂತ ಕಳ್ಳಾಟ ನಡೆಸಿವೆ. ಕಳೆದ ವರ್ಷ 70% ಫೀಸ್ ಕಟ್ಟಿದ್ದ ಪೋಷಕರು ಈ ವರ್ಷವೂ ಹಳೆ ಬಾಕಿಗೆ ಒತ್ತಡ ಹಾಕ್ತಿದ್ದಾರೆ. ಆ ಫೀಸ್ ಈ ಫೀಸ್ ಎಂದು ನಾರಾಯಣ ಈ ಟೆಕ್ನೋ ಸ್ಕೂಲ್ ಹಣ ವಸೂಲಿಗೆ ಇಳಿದಿದೆ. ಶುಲ್ಕ ಕಟ್ಟಿ ಇಲ್ಲ ಅಂದ್ರೆ ಟಿಸಿ ತೆಗೆದುಕೊಂಡು ಹೋಗುವಂತೆ ಬೆದರಿಕೆಯೊಡ್ತಿದ್ದಾರಂತೆ. ಹೀಗಾಗಿ ಶಾಲೆಯ ಆವರಣದ ಮುಂದೆ ಪೋಷಕರು ಪ್ರತಿಭಟನೆ ನಡೆಸಿದ್ರು. ಶಿಕ್ಷಣ ಸಚಿವರ ವಿರುದ್ಧ ಪೋಷಕರ ಸಂಘಟನೆಗಳು ಗರಂ ಆಗಿವೆ. ಶುಲ್ಕ ವಸೂಲಿಗಾಗಿ ಖಾಸಗಿ ಶಾಲೆಗಳು ಪೀಡಿಸುತ್ತಿದ್ದು ಸಚಿವರು ಖಾಸಗಿ ಶಾಲೆಗಳ ಜೊತೆ ಶಾಮೀಲಾದಂತೆ ಕಾಣ್ತಿದೆ ಅಂತ ಕಿಡಿಕಾರಿದ್ದಾರೆ. ದಯವಿಟ್ಟು ಶಿಕ್ಷಣ ಸಚಿವರು ಪೋಷಕರ ಪರ ನಿಲ್ಲಬೇಕು. 70% ಫೀಸ್ ಕಟ್ಟಬೇಕೆಂಬ ಆದೇಶವನ್ನ ಮಾಡಿದ್ದಾರೆ. ಆದರೆ ಶುಲ್ಕ ಪಾವತಿ ವಿಚಾರದಲ್ಲೂ ಒತ್ತಡ ಹೇರದಂತೆ ಆದೇಶಿಸಿದ್ರು. ಈ ಆದೇಶವನ್ನ ಟಿಶ್ಯೂ ಪೇಪರ್ನಂತೆ ಕಾಣ್ತಿದ್ದಾರೆ ಅಂತ ಪೋಷಕರ ಸಮನ್ವಯ ಸಮಿತಿ ಸದಸ್ಯ ಚಿದಾನಂದ್ ಆರೋಪವನ್ನ ಮಾಡಿದ್ದಾರೆ. ಶಿಕ್ಷಣ ಸಚಿವರ ವಿರುದ್ಧ ಪೋಷಕರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ಮಾನ್ಯ ಸಚಿವರು ಈ ವಿಚಾರ ಕೋರ್ಟ್ನಲ್ಲಿದೆ ಅಂತ ಪ್ರತಿ ಸಲ ಜಾರಿಕೊಳ್ತಿದ್ದಾರೆ. ಸಚಿವರ ಈ ವರ್ತನೆ ನೋಡಿದ್ರೆ ನಮಗೆಲ್ಲ ಸಂಶಯ ಬರ್ತಿದೆ ಅಂತ ಮಕ್ಕಳ ಪೋಷಕರು ಕಿಡಿಕಾರಿದ್ದಾರೆ. ಕೊರೋನಾದಿಂದಾಗಿ ನಾವೆಲ್ಲ ಬೀದಿಗೆ ಬಂದಿದ್ದೇವೆ. ದಯಮಾಡಿ ಪೋಷಕರ ಪರ ನಿಲ್ಲಿ. ಈ ವರ್ಷವಾದರೂ ಫೀಸ್ ಬಗ್ಗೆ ಸ್ಪಷ್ಟ ಆದೇಶ ಕೊಡಿ ಅಂತ ಪೋಷಕರು ಮನವಿಯನ್ನ ಮಾಡಿದ್ದಾರೆ. ಖಾಸಗಿ ಶಾಲೆಗಳು ಕಳೆದ ವರ್ಷದಿಂದ ಫೀಸ್ ಟಾರ್ಚರ್ ಶುರು ಮಾಡಿದ್ದಾರೆ. ಶೈಕ್ಷಣಿಕ ವರ್ಷಕ್ಕೂ ಮೊದಲೇ ಆನ್ಲೈನ್ ಕ್ಲಾಸ್ ಶುರು ಮಾಡಿದ್ದಾರೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಜೂನ್ 2ರಿಂದಲೇ ಫೀಸ್ ಕಟ್ಟಿ ಅಂತ ಪೀಡಿಸುತ್ತಿದ್ದು ಫೀಸ್ ಕಟ್ಟಿರುವವರಿಗೆ ಮಾತ್ರ ಆನ್ಲೈನ್ ಕ್ಲಾಸ್ ಕೊಟ್ಟಿದ್ದಾರೆ. ಶಿಕ್ಷಕರ ಮೂಲಕ ಕರೆ ಮಾಡಿಸಿ ಫೀಸ್ ಕಟ್ಟಿ ಅಂತ ಒತ್ತಡ ಹಾಕ್ತಿದ್ದಾರೆ ಅಂತ ನಾರಾಯಣ ಈ ಟೆಕ್ನೋ ಶಾಲೆ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಸೋಂಕು ಇಳಿಕೆ ಬೆನ್ನಲ್ಲೇ ಖಾಸಗಿ ಶಾಲೆಗಳ ಫೀಸ್ ಟಾರ್ಚರ್ ಶುರುವಾಗಿದ್ದು ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮುನ್ನವೇ ಖಾಸಗಿ ಶಾಲೆಗಳಿಂದ ಸುಲಿಗೆ ನಡೆದಿದೆ. ಶಿಕ್ಷಣ ಇಲಾಖೆಗೆ ಆದೇಶಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲದಂತಾಗಿದೆ. ಕಳೆದ ವರ್ಷಕ್ಕಿಂತ 20ರಿಂದ 30% ಶಾಲಾ ಫೀಸ್ ಹೈಕ್ ಮಾಡಿದ್ದು ಪೋಷಕರಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಆನ್ಲೈನ್ ಕ್ಲಾಸ್ ಶುರು ಮಾಡಿ ಫೀಸ್ ಕಟ್ಟುವಂತೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಶಿಕ್ಷಣ ಇಲಾಖೆ ಜೂನ್ 15ರ ಬಳಿಕ ಶಾಲೆಗಳಿಗೆ ದಾಖಲಾತಿ ಮಾಡುವಂತೆ ಆದೇಶವನ್ನ ಮಾಡಿದ್ದು ಅದಕ್ಕೂ ಮೊದಲೇ ಫೀಸ್ಗೆ ಪಟ್ಟು ಹಿಡಿದಿದ್ದಾರೆ. ಫೀಸ್ ವಸೂಲಿಗಾಗಿ ಅಡ್ಡದಾರಿ ಹಿಡಿದಿರೋ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾನಾ ನೆಪವನ್ನ ಹೇಳಿ ಪೋಷಕರಿಂದ ಹಣ ವಸೂಲಿ ಮಾಡ್ತಿವೆಯಂತೆ. ಪೋಷಕರು ಆರೋಪಿಸಿರೋ ಪ್ರಕಾರ ರಾಜಾಜಿನಗರದ ಶ್ರೀ ವಾಣಿ ಸ್ಕೂಲ್, ಮಂಕೋಲಿಯಾ ಪಬ್ಲಿಕ್ ಸ್ಕೂಲ್, ರಾಜಾಜಿನಗರ ಹಾಗೂ ಮಹಾಲಕ್ಷ್ಮಿ ಲೇಔಟ್ನ ಚೈತನ್ಯ ಟೆಕ್ನೋ ಶಾಲೆ, ಮಾರ್ತಹಳ್ಳಿಯ ವಿಬಿಜಿಯೋರ್ ಶಾಲೆ, ನಂದಿನಿ ಲೇಔಟ್ನ ಪ್ರೆಸಿಡೆನ್ಸಿ ಸ್ಕೂಲ್, ಕಲ್ಕೆರೆಯ NPS ಪಬ್ಲಿಕ್ ಶಾಲೆ ಸೇರಿದಂತೆ ಅನೇಕ ಶಾಲೆಗಳಿಂದ ಹಗಲು ದರೋಡೆ ನಡೆಯುತ್ತಿದೆಯಂತೆ. ಕಲ್ಕೆರೆಯ NPS ಪಬ್ಲಿಕ್ ಶಾಲೆ ಕೋವಿಡ್ ಸಂಕಷ್ಟದಲ್ಲೂ 70% ಫೀಸ್ ಹೆಚ್ಚಳ ಮಾಡಿದೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಖಾಸಗಿ ಶಾಲೆಗಳ ಸುಲಿಗೆಗೆ ಪೋಷಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಇಲಾಖೆ ಈ ಸಾಲಿನ ಇನ್ನೂ ಶಾಲಾ ಶುಲ್ಕವನ್ನ ನಿಗದಿ ಮಾಡಿಲ್ಲ. ತರಗತಿ ಪಠ್ಯ ಮತ್ತು ಬೋಧನಾ ಕ್ರಮವನ್ನೂ ತಿಳಿಸಿಲ್ಲ. ಎಲ್ಲದಕ್ಕಿಂತ ಈ ವರ್ಷದ ಶೈಕ್ಷಣಿಕ ಸಾಲಿನ ಫೀಸ್ ಕೂಡ ನಿಗದಿಯಾಗಿಲ್ಲ. ಕೋವಿಡ್ ಸಂಕಷ್ಟದಲ್ಲಿ ಕೆಲಸ ಇಲ್ಲದಂತೆ ಸಂಕಷ್ಟದಲ್ಲಿರೋ ಪೋಷಕರು ಫೀಸ್ ಹೇಗೆ ಹೊಂದಿಸಬೇಕು ಅಂತ ಒತ್ತಡಕ್ಕೆ ಸಿಲುಕಿದ್ದಾರೆ. ಶಿಕ್ಷಣ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪೋಷಕರು ಒತ್ತಾಯಿಸಿದ್ದಾರೆ. ಸಿಡಿ ಕೇಸ್ನಲ್ಲಿ ಬೇಲ್ ಪಡೆದಿರೋ ಸಿಡಿಗೇಡಿಗಳ ಮುಂದಿನ ನಡೆ ಏನು? ಎಸ್ಐಟಿ ಎದುರು ನರೇಶ್ ಮತ್ತು ಶ್ರವಣ್ ವಿಚಾರಣೆಗೆ ಹಾಜರಾಗಲಿದ್ದಾರಾ? ಹನಿ ಟ್ರ್ಯಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗಲಿದೆಯಾ? ರಮೇಶ್ ಜಾರಕಿಹೊಳಿಗೆ ಕಂಟಕ ಬರುತ್ತಾ? ನೋಡೋಣ ಸಿಡಿಗೇಡಿಗಳ ಪ್ಲಾನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಸಿಡಿ ಸೂತ್ರಧಾರರಿಗೆ ಕೊನೆಗೂ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಸಿಡಿ ರಿಲೀಸ್ ಆದಾಗಿನಿಂದ ಕಣ್ಣಾಮುಚ್ಚಾಲೆ ಆಟವಾಡ್ತಾನೆ ಇದ್ದ ನರೇಶ್ ಮತ್ತು ಶ್ರವಣ್ ಭೂಗತರಾಗಿದ್ದುಕೊಂಡೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ನಿನ್ನೆ ಇವರಿಬ್ಬರಿಗೂ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದು ಅವರ ಮುಂದಿನ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜಾಮೀನು ಸಿಕ್ಕರೂ ಸಹ ಇಬ್ಬರಿಗೂ ರಿಲೀಫ್ ಇರಲ್ಲ. ಮತ್ತೆ ಕಳ್ಳಾಟ ಆಡೋಕೆ ಶುರು ಮಾಡಿದ್ರೆ ಎಸ್ಐಟಿ ಇಬ್ಬರಿಗೂ ಗುನ್ನ ಕೊಡಲಿದೆ. ಸಿಡಿ ಕೇಸ್ನಲ್ಲಿ ಸಿಲುಕಿ ಭೂಗತರಾಗಿರೋ ನರೇಶ್ ಮತ್ತು ಶ್ರವಣ್ ಇವತ್ತೇ ಪ್ರತ್ಯಕ್ಷರಾಗ್ತಾರಾ ಅನ್ನೋ ಕುತೂಹಲವು ಹೆಚ್ಚಿದೆ. ಸಿಡಿ ಗೇಡಿಗಳು ಹಾಜರಾದ್ರೆ ಎಸ್ಐಟಿ ಟೀಮ್ ಮಾಡಿರೋ ಪ್ಲಾನ್ ಆದ್ರೂ ಏನು? ವಿಚಾರಣೆಗೆ ಹಾಜರಾಗ್ತಾ ಇದ್ದಂತೆ ಸಿಡಿ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ. ಶ್ರವಣ್ ನರೇಶ್ ಬಾಯ್ಬಿಟ್ರೆ ಸಾಹುಕಾರ್ಗೆ ಸಂಕಷ್ಟ ಫಿಕ್ಸ್ ಆಗುತ್ತಾ ಅಥವಾ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಯುವತಿ ಸೇರಿದಂತೆ ನರೇಶ್ ಮತ್ತು ಶ್ರವಣ್ಗೂ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಕೆಲವೇ ದಿನಗಳಲ್ಲಿ ಸಾಹುಕಾರ್ ಸಿಡಿ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ. ಎಸ್ಐಟಿ ವಿಚಾರಣೆಗೆ ಸಿಡಿ ಸೂತ್ರಧಾರರು ಹಾಜರಾಗಲಿದ್ದು ಎಲ್ಲೇ ಅಡಗಿ ಕೂತ್ರು ಎಸ್ಐಟಿ ಮುಂದೆ ಪ್ರತ್ಯಕ್ಷರಾಗಲೇಬೇಕಿದೆ. ಕೋರ್ಟ್ ಬೇಲ್ ನೀಡಿದ ಹಿನ್ನೆಲೆ ಅಜ್ಞಾತವಾಸ ಅಂತ್ಯವಾಗಲಿದ್ದು ಎಸ್ಐಟಿ ಕೇಳುವ ಪ್ರಶ್ನೆಗೆ ಶ್ರವಣ್ ನರೇಶ್ ಉತ್ತರಿಸಲೇಬೇಕಿದೆ. 5 ದಿನಗಳ ಒಳಗಡೆ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಸೂಚನೆ ಕೊಟ್ಟಿದ್ದು ಅಜ್ಞಾತ ಸ್ಥಳದಿಂದ ಸಿಡಿ ಸೂತ್ರಧಾರರು ಹೊರಬರುವ ಸಾಧ್ಯತೆ ಇದೆ. ಸಿಡಿ ಕೇಸ್ನಲ್ಲಿ ಸಿಲುಕಿ ಭೂಗತರಾಗಿರೋ ನರೇಶ್ ಮತ್ತು ಶ್ರವಣ್ ಇಬ್ಬರು ಎಸ್ಐಟಿ ಎದುರು ವಿಚಾರಣೆಗೆ ಹಾಜರಾಗಿ ಬಾಯ್ಬಿಟ್ರೆ ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಎಸ್ಐಟಿ ವಿಚಾರಣೆಗೆ ಹಾಜರಾದ್ರೆ ರಮೇಶ್ ವಿರುದ್ಧವೇ ಹೇಳಿಕೆ ನೀಡಿದ್ದೇ ಆದಲ್ಲಿ ಸಮಸ್ಯೆ ಎದುರಾಗಲಿದೆ. ರಮೇಶ್ ಮೇಲೆ ಆರೋಪಗಳ ಪಟ್ಟಿಯನ್ನೇ ಇಬ್ಬರೂ ನೀಡಲಿದ್ದಾರೆ. ಈ ಹಿಂದೆ ತಮ್ಮ ವಿರುದ್ಧ ಸಂಚು ನಡೀತಾ ಇದೆ ಅಂತ ವಿಡಿಯೋ ಮೂಲಕ ನರೇಶ್ ಆತಂಕ ವ್ಯಕ್ತಪಡಿಸಿದ್ರು. ಈಗ ಬರೋದಿಲ್ಲ, ಬಂದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದೆ ಅಂತ ಹೇಳಿದ್ದು ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವ ಸಾಧ್ಯತೆ ಇದೆ. ಸಿಡಿ ರಿಲೀಸ್ನ ಬಳಿಕ ಭೂಗತರಾಗಿದ್ದ ನರೇಶ್ ಮತ್ತು ಶ್ರವಣ್ ವಿಡಿಯೋ ಮೂಲಕ ಈ ಹಿಂದೆಯೇ ಆತಂಕ ವ್ಯಕ್ತಪಡಿಸಿದ್ರು. ಎಲ್ಲಾ ಪ್ಲಾನ್ ನಡೆದಿದೆ, ಎಲ್ಲಾ ಬಂದು ಹೇಳ್ತೀನಿ ಅಂತ ನರೇಶ್ ಹೇಳಿದ್ರು. ಹೀಗಾಗಿ ವಿಚಾರಣೆಗೆ ಹಾಜರಾದ್ರೆ ಏನೇನ್ ಬಾಯ್ ಬಿಡ್ತಾರೆ, ಯಾವ್ಯಾವ ವಿಚಾರಗಳ ಮಾಹಿತಿಯನ್ನ ನೀಡಲಿದ್ದಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಇನ್ನು 2-3 ದಿನದಲ್ಲಿ ಎಸ್ಐಟಿ ಎದುರು ನರೇಶ್ ಹಾಜರಾಗಲಿದ್ದು ವಕೀಲರ ಜೊತೆಗೆ ಬಂದು ನರೇಶ್ ಶ್ರವಣ್ ವಿಚಾರಣೆ ಎದುರಿಸಲಿದ್ದಾರೆ. ಸಿಡಿ ಇಟ್ಕೊಂಡು ರಮೇಶ್ ಜಾರಕಿಹೊಳಿಗೆ ಬ್ಲಾಕ್ ಮೇಲ್ ಮಾಡಿರುವ ಕೇಸ್ ಉಲ್ಟಾ ಆಗತ್ತಾ ಅನ್ನೋ ಪ್ರಶ್ನೆಯೂ ಈಗ ಎದ್ದಿದೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ನೀಡಿದ್ದ ಬ್ಲಾಕ್ ಮೇಲ್ ಕಂಪ್ಲೇಂಟ್ ಸಂಬಂಧ ನರೇಶ್ ಮತ್ತು ಶ್ರವಣ್ಗೆ ಜಾಮೀನು ಸಿಕ್ಕಿದ್ದು ವಿಚಾರಣೆಗೆ ಹಾಜರಾದ ಬಳಿಕ ಬ್ಲಾಕ್ ಮೇಲ್ ಬಗ್ಗೆ ಶಾಸಕ ರಮೇಶ್ ಜಾರಕಿಹೊಳಿ ವ್ಯತಿರಿಕ್ತ ಹೇಳಿಕೆಯನ್ನ ನೀಡಿದ್ದು ಮುಳುವಾಗುವ ಸಾಧ್ಯತೆಯೂ ಇದೆ. ಸಿಡಿ ರಿಲೀಸ್ ಬಳಿಕ ಮೊದಮೊದಲು ಬ್ಲಾಕ್ ಮೇಲ್ ಎಂದಿದ್ದ ರಮೇಶ್ ಜಾರಕಿಹೊಳಿ ಈಗ ಬ್ಲಾಕ್ ಮೇಲ್ ಅಲ್ಲ ಹನಿ ಟ್ರ್ಯಾಪ್ ಅಂತ ಮರು ಹೇಳಿಕೆಯನ್ನ ನೀಡಿದ್ರು. ಹೀಗಾಗಿ ರಮೇಶ್ ಮೊದಲ ದೂರು ಮತ್ತು 2ನೇ ದೂರಿಗೆ ವ್ಯತ್ಯಾಸ ಇದ್ದು ಬಹುತೇಕ ಜಾಮೀನು ಸಿಗೋ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿತ್ತು. ಈ ಕಾರಣಕ್ಕಾಗಿಯೇ ನರೇಶ್ ಶ್ರವಣ್ಗೆ ಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು. ಇವರಿಬ್ಬರು ಹಾಜರಾದ ಬಳಿಕ ಸಿಡಿ ಕೇಸ್ಗೆ ಮತ್ತೊಂದು ಹೊಸ ರೀತಿಯ ಟ್ವಿಸ್ಟ್ ಸಿಗಲಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಸಿಡಿ ಗೇಡಿಗಳು ಜಾಮೀನು ಸಿಕ್ಕಿದ್ದು ಅವರ ಬಂಧನ ಭೀತಿಯಿಂದ ರಿಲೀಫ್ ಆಗಿದ್ದಾರೆ. ಆದ್ರೀಗ ಯುವತಿ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾಳೆ. ಸಿಡಿಯಲ್ಲಿ ಇರೋದು ನಾನೇ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ ಬಳಿಕ ಯುವತಿ ಎಸ್ಐಟಿ ವಿರುದ್ಧವೇ ತಿರುಗಿ ಬಿದ್ದಿದ್ದು ಸೂಕ್ತ ತನಿಖೆ ಆಗ್ತಿಲ್ಲ ಅಂತ ಆರೋಪ ಮಾಡಿದ್ದಾಳೆ. ಎಸ್ಐಟಿ ತನಿಖೆಯನ್ನ ಪ್ರಶ್ನಿಸಿ ನಿನ್ನೆಯಷ್ಟೇ ಯುವತಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಎಸ್ಐಟಿ ರದ್ದುಪಡಿಸಿ ಹೊಸ ತಂಡವನ್ನ ರಚಿಸೋಕೆ ಯುವತಿ ಮನವಿ ಮಾಡಿದ್ದಾಳೆ. ಸಿಡಿ ಕೇಸ್ನಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಸೂಕ್ತ ತನಿಖೆ ನಡೆದಿಲ್ಲ ಅಂತ ಯುವತಿ ಆರೋಪಿಸಿದ್ದಾಳೆ. ಆರೋಪಿಯ ಸಮರ್ಪಕ ವೈದ್ಯಕೀಯ ಪರೀಕ್ಷೆ ನಡೆದಿಲ್ಲ, ರಕ್ತ, ವೀರ್ಯ, ಉಗುರು, ಕೂದಲಿನ ಸ್ಯಾಂಪಲ್ ಪಡೆದಿಲ್ಲ ಎಂದಿರುವ ಯುವತಿ ಕೇವಲ ಬಿಪಿ ಶುಗರ್ ಚೆಕ್ ಮಾಡಿದ್ದಾರೆ ಅಂತ ಅರ್ಜಿಯಲ್ಲಿ ತಿಳಿಸಿದ್ದಾಳೆ. ಅಲ್ಲದೆ ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ ರಜೆಯಲ್ಲಿದ್ದು ಆರೋಪಿಗೆ ಗೃಹ ಸಚಿವರೊಂದಿಗೆ ಸಂಪರ್ಕ ಇದೆ ಅಂತ ಆರೋಪ ಮಾಡಿದ್ದಾಳೆ.